ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಜಲ ಸಾಹಸಿ ಯೋಗಪಟುಗಳು ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ ಮಾಡಿದ್ರು. ಅಂಕಲಿ ಗ್ರಾಮದ ಯೋಗಪಟು ಜಿತೇಂದ್ರ ಇಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಚಿಕ್ಕೋಡಿಯಲ್ಲಿ ಗಮನ ಸೆಳೆದ ಜಲ ಯೋಗಾಸನ. ಯೋಗಪಟು ಜಿತೇಂದ್ರ ಶೆಟ್ಟಿಯಿಂದ ಯೋಗಾಸನ ಗಮನಿಸ್ತಾ ಇದ್ದೀವಿ ನಾವು. ಅಂದ್ರೆ ಯೋಗಾಸನ ಅಂತ ಅಂದ್ರೆ ಅದಕ್ಕೆ ಎಷ್ಟೆಲ್ಲ ಐತಿಹಾಸಿಕ ಹಿನ್ನೆಲೆ ಇದೆ, ಎಷ್ಟೆಲ್ಲ ನಮ್ಮ ಸಂಸ್ಕೃತಿಯಲ್ಲಿ ಎಷ್ಟೆಲ್ಲ ನಾವು ಅದಕ್ಕೆ ಪ್ರಶಂಸೆಯನ್ನ ಕೊಡ್ತೀವಿ, ಎಷ್ಟೆಲ್ಲ ಇಂಪಾರ್ಟೆನ್ಸನ್ನು ಕೊಡ್ತೀವಿ, ನಮ್ಮ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯಕ್ಕೆ ಎಷ್ಟು ಒಳಿತು, ನಮ್ಮ ಪ್ರಕೃತಿಯ ಜೊತೆಗೆ ಎಷ್ಟು ಬಾಂಧವ್ಯ ಇದೆ ಯೋಗಕ್ಕೆ, ಇವೆಲ್ಲವೂ ಕೂಡ ಪ್ರೂವ್ ಆಗ್ತಾ ಬಂದಿದೆ. ನಮ್ಮ ಧರ್ಮದಲ್ಲಿ ಆಗಿರ್ಬೋದು, ನಮ್ಮ ಸಂಸ್ಕೃತಿಯಲ್ಲಿ ಆಗಿರ್ಬೋದು, ಅಷ್ಟೇ ಯಾಕೆ ವಿದೇಶದಲ್ಲೂ ಕೂಡ ಇದನ್ನು ಫಾಲೋ ಮಾಡ್ತಾರೆ. ಇದೀಗ ಜಲಾಸನ ಮಾಡುವಂಥದ್ದು ಗಮನಿಸ್ತಾ ಇದ್ದೀವಿ ನಾವು. ಅದರಲ್ಲೇ ಗೊತ್ತಾಗುತ್ತೆ. ಈಗ ಹಿಂದಿನ ಕಾಲದಲ್ಲೆಲ್ಲ ನಾವು ಒಂದಿಷ್ಟು ಕೇಳಿರ್ತೀವಿ, ನೀರಿನ ಮೇಲೆ ನಡೀತಾರೆ, ನೀರಿನ ಮೇಲೆ ನಿಲ್ತಾರೆ, ನೀರಿನ ಮೇಲೆ ಕೂತ್ಕೊಳ್ಳುತ್ತಾರೆ ಅಂತ, ಈ ರೀತಿಯಾಗಿ ಕಂತೆಗಳನ್ನೆಲ್ಲ ನೋಡಿರ್ತೀವಿ, ಕೇಳಿರ್ತೀವಿ. ಬಟ್ ಇದು ನಿಜವಾಗ್ಲೂ ಆಗುತ್ತಾ ಅಂತ ಬಂದಾಗ ಅದು ಯೋಗದಲ್ಲಿ ಸಾಧ್ಯ ಇದೆ ಅನ್ನುವಂಥದ್ದನ್ನ ಪ್ರೂವ್ ಮಾಡಿ ತೋರಿಸಿದ್ದಾರೆ ನೋಡಿ. ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಸೊ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆ ಒಂದು ಹಿನ್ನೆಲೆಯಲ್ಲಿ ಜಲಾಸನವನ್ನು ಮಾಡಿ ಅಲ್ಲಿ ಗಮನ ಸೆಳೆದಿರುವಂಥದ್ದು, ಎಲ್ಲರ ಗಮನವನ್ನು ಸೆಳೆದಿರುವಂಥದ್ದು ಚಿಕ್ಕೋಡಿಯಲ್ಲಿ ನಡೆದಿರುವಂಥ ಘಟನೆ ಅದು ರಿಯಲ್ ಆಗಿ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನೀಡಿರುವಂಥ ಪ್ರತ್ಯಕ್ಷ ವರದಿ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಇರುವಂತದ್ದು, ಅದರಲ್ಲೂ ಪ್ರಮುಖವಾಗಿ ಸಾಮಾನ್ಯವಾಗಿ ಎಲ್ಲರೂ ಅಂತಂದ್ರೆ ನೆಲದ ಮೇಲೆ ಇಲ್ಲಿ ಯೋಗಾಸನ ಮಾಡ್ತಾರೆ. ನಮ್ಮ ಜೊತೆ ಅಂತಂದ್ರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಒಬ್ರು ನೀರಿನ ಮೇಲೆ ಯೋಗಾಸನ ಮಾಡ್ತಾರೆ. ಸ್ವತಃ ನನ್ನ ಜೊತೆ ಅವರು ಯೋಗಾಸನ ಪಟುಗಳಾಗಿರುವಂತಹ ಜಿತೇಂದ್ರ ಅವರು ಇದ್ದಾರೆ, ಅವರನ್ನ ಮಾತಾಡ್ತಾ ಇರ್ತೀನಿ. ಸರ್, ಈಗ ಎಷ್ಟು ವರ್ಷಗಳಿಂದ ನೀವು ಯೋಗಾಸನ ಮಾಡ್ತಾ ಇದ್ರಿ? ಏನು ಅಂತ 25-30 ವರ್ಷದ ಶವಾಸನ ಯೋಗ ನೀರ ಯೋಗ ಎಲ್ಲ ಮಾಡ್ತೀವ್ರಿ. ಆಮೇಲೆ ಸಣ್ಣ ಮಕ್ಕಳಿಗೆ ಏನೈತ್ರಿ, ನಂಗೆ ಕಲಿಸ್ಬೇಕಂತ ಹವ್ಯಾಸ ಆಯ್ತು. ಅದರಿಂದ ಹುಡುಗರನ್ನ ಕರ್ಕೊಂಡ್ ನಾ ಒಬ್ಬ ಮನೆ ನಮ್ಮ ಹುಡುಗರನ್ನ ಚಾಲೂ ಮಾಡ್ರಿ, ಮನೆ ಹುಡುಗರನ್ನ. ಆ ಮನೆ ಹುಡುಗರು ಕಲ್ತಂತಾರ ಗಲ್ಲಿನ ಹುಡುಗರು ಚಾಲೋದ್ರಿ. ಆ ಗಲ್ಲಿ ಹುಡುಗರ ಅಂತಾರೆ ಊರಾನ ಹುಡುಗರು. ಟೋಟಲ್ 1000 ಹುಡುಗರಿಗೆ ಕಲಿಸೇನ್ರಿ 30 ವರ್ಷನಾಗ. ನಾನು ಸ್ವಂತ ಮಾಡ್ತೇನ್ರಿ. ನಾ ಮಳೆಗಾಲ ಬ್ಯಾಸಿಗೆ ಥಂಡಿ ಖಾಯಂ 12 ತಿಂಗಳ ಹೊಳಗೆ ಜಾಕ ಮಾಡ್ತೇನ್ರಿ. ಅಂತ ಮಹಾಪುರ ಬಂದ್ರೆ ಹೊಳಗೆ ಜಾಕ ಮಾಡಿ ಹೋಗೋದು. ಈಗ ನಂಗೆ ಡೈಲಿ ಅಭ್ಯಾಸ ಆಗಿದ್ರಿ. ಇದರಿಂದ ಯೋಗದಿಂದ ನೀರ ಯೋಗ ಮಾಡೋದ್ರಿಂದ ಯಾವ ರೋಗಗಳು ಬರಂಗಿಲ್ಲ. ಏನಂದ್ರ ಮತ್ತ ಮನಸ್ಸಿಗೆ ಇಷ್ಟು ಶಾಂತಿ ಸಿಗ್ತೈತ್ರಿ, ನಿದ್ದೆ ಚಲೋ ಆದ್ರಿ, ಹಸು ಚಲೋ ಆತಾವು, ಯಾವುದೋ ವಿಚಾರಗಳು ಚಲೋ ಬರಂಗಿಲ್ಲ. ಅಗ್ದಿ ಮನಸ್ಸು ಸಮಾಧಾನ ಆದ್ರಿ. ಮತ್ತ ಇದರಿಂದ ಏನಿದ್ರಿ, BP ಶುಗರ್ ಅಂತ ಯಾವ ರೋಗಗಳ ಹಟ್ಟಾಗ ಬರೋದ್ರಿ, ಮೈ ಕೈ ನೋವು ಅಂತ ಯಾವ ಬರಂಗಿಲ್ಲ, ತಕೋ ಒಟ್ಟ ಇರಂಗಿಲ್ಲ ಇದ್ರಲ್ಲಿ. ಸರಿ, ನೀವು ಯಾವ್ಯಾವ ನೀರಿನಲ್ಲಿ ಯೋಗಾಸನ ಮಾಡ್ತೀರಿ? ನಿರೋಗ ಯೋಗಾಸನ ರೀ, ಪದ್ಮಾಸನ ರೀ, ಆಮೇಲೆ ಶವಾಸನ ರೀ, ಆಮೇಲೆ ಮಯೂರಾಸನ, ಸ್ತಂಭಾಸನ ಅಂದ್ರೆ ಹಿಂಗ ನೀರಾಗ ಹಿಂಗ ಪೂರ್ತಿ ನಮ್ ಕಾಲ್ ಕೆಳಗ ಇರ್ತಾವ್ರಿ, ಕೈ ಮ್ಯಾಗ ಇರ್ತದ, ಮುಖ ಅಷ್ಟು ಮ್ಯಾಗ ಇರ್ತದ. ಅದ್ರಾಗ ನಾವು ಸ್ತಂಭಾಸನ ಮಾಡಿ ಅದ್ರಾಗ ನೀವು ಕಪಾಲಭಾತಿ ಅನುಲೋಮ ವಿಲೋಮ ಮಾಡ್ಬೋದು. 1 ತಾಸು 2 ತಾಸು 3 ತಾಸು ಇಟ್ಟು ಮಾಡ್ಬೋದು. ನನ್ನ ಕೆಪಾಸಿಟಿ 10-12 ತಾಸು ಕೆಪಾಸಿಟಿ ನೀರಾಗ ಹಿಂಗ್ ಶವಾಸನ ಮಾಡೋ ಕೆಪಾಸಿಟಿ ಇದೆ. ಸರ್, ಎಷ್ಟು ವರ್ಷ ನೀವು ಒಂದು ಯೋಗಾಸನ ಮಾಡ್ತಾ ಇದ್ರಿ? ಮತ್ತ ಮುಂದ್ ಬರುವ ಯೋಗ ಕಲಿಬೇಕಂದ್ರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯೋಗ ಕಲಿಬೇಕಂದ್ರೆ ಏನ್ರಿ, ಈಗ ಹುಡುಗರ ಮೊಬೈಲ್ ತೊಗೊಂತಾರ್ರಿ. ಆದ್ರೆ ನಮ್ಮ ಹುಡುಗರು ಹೆಂಗಿದ್ರಿ, ಈಗ ಎದ್ ಪಟ್ಟಿಗೆ ಹೊಳಿ ಹೋಗೋಣ ಅಂತಾರ. ಯೋಗ ಅಂದ್ರೆ ಮೊಬೈಲ್ ಬೇಡ, ಮುಂಜಾನೆ ಪಟ್ಟಿ ಹೊಳಿಗೆ ಮತ್ ನೀರ ಬಂದ್ರಂದ್ರೆ ಮ್ಯಾಗ ಬರಂಗಿಲ್ಲ. ಅವ್ರನ್ನ ಎಬ್ಬಿಸಿ ತರ್ಬೇಕಾರೆ ಆಯ್ತು ನಮಗೆ. ಹಿಂಗಂದ್ರೆ ಹುಡುಗರ ಇಷ್ಟು ಇಂಟ್ರೆಸ್ಟ್ ಆಗಿ ಹುಡುಗರು ಕಲಿಬೇಕಾದ್ರೆ, ಶವಾಸನ ಕಲಿಬೇಕಾರೆ. ಮತ್ತೆ ಇನ್ ಮುಂದಿನ ಹುಡುಗರ ಹೆಂಗತಿ, ಯೋಗ ಮಾಡಿದ್ರೆ ಸ್ವಲ್ಪ ಮುಂದಿನ ಭವಿಷ್ಯ ಚಲೋ ಐತ್ರಿ. ಮತ್ತೆ ಏನಿದೆಯಲ್ಲ ಫಾಸ್ಟ್ ಫುಡ್, ಈಗ ಮೊಬೈಲ್, ಇವು ಏನು ಗಾಡಿ ಅಂತವೆಲ್ಲ ಹುಡುಗರು ಓಡಿಸ್ತಾರಲ್ಲ, ಅದರಿಂದ ಬಹಳ ಸ್ವಲ್ಪ ಎಲ್ಲ ಪ್ರದೂಷಣ ಇದಾಗ್ತದೆ. ಅದರಿಂದ ಡೈಲಿ ಮುಂಜಾನೆ ಯೋಗ ಮಾಡಿ ತಮ್ಮ ಆರೋಗ್ಯ ಕಾಪಾಡ್ಕೊಂಡ್ರೆ ಬಹಳ ಚಲೋ. ಇದಿಷ್ಟು ಏನಂದ್ರೆ ಜಿತೇಂದ್ರ ಅವರ ಮಾತಾಗಿತ್ತು. ಯೋಗದಿಂದ ರೋಗ ಮುಕ್ತಿ ಆಗುತ್ತದೆ, ಇದರ ಜೊತೆ ಪ್ರತಿನಿತ್ಯ ಯೋಗವನ್ನು ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಪ್ರಶಾಂತ್ ಸತಿ, ಅಶ್ವಯೋಗ ನ್ಯೂಸ್, ಬೆಳಗಾವಿ.